ಈ ಪ್ರಕರಣ ಏನಿದೆ ಮುರುಘಾ ಶ್ರೀಗಳ ಪ್ರಕರಣ ಈಗ ನಿರ್ದೋಷಿಯಾಗಿ ಕೋರ್ಟ್ನಿಂದ ಹೊರಗಡೆ ಹೆಜ್ಜೆ ಇಟ್ಟಿದ್ದಾರೆ. ತಮ್ಮ ಕಾರ್ನಲ್ಲಿ ಅವರು ತೆರಳಿದ್ದಾರೆ. ಈ ಪ್ರಕರಣದಲ್ಲಿ ಆ ಸಂತ್ರಸ್ತ ವಿದ್ಯಾರ್ಥಿನಿಯರ ಪರವಾಗಿ ನಿಂತಿದ್ದು ಒಡನಾಡಿ ಸಂಸ್ಥೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂದಂತಹ ತೀರ್ಪನ್ನ ಅಲ್ಲಗಳೆಯೋ ಹಾಗಿಲ್ಲ. ಯಾಕಂದ್ರೆ ಕೊಟ್ಟಿರುವಂತದ್ದು ನ್ಯಾಯಾಲಯ ಕೊಟ್ಟಂತಹ ತೀರ್ಪಿಗೆ ಎಲ್ಲರೂ ಕೂಡ ಗೌರವ ಕೊಡಬೇಕು. ಅದನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಆದ್ರೆ ಒಂದು ಮಾತನ್ನ ಹೇಳ್ತಾರೆ, ತೀರ್ಪಿನಿಂದ ಸಮಾಧಾನ ಆದ ಹಾಗಂತೂ ಕಾಣಿಸ್ತಿಲ್ಲ. ಬಹಳ ನೋವಿನಿಂದ ಮಾತನಾಡಿದ್ರು ಪರಶು ಅವರು. ಆ ಇಬ್ಬರು ಮಕ್ಕಳ ಪರವಾಗಿ ನಾವು ಸಾಕಷ್ಟು ಹೋರಾಟವನ್ನ ಮಾಡಿದ್ವಿ. ಆದ್ರೆ ಯಾರು ಅಪರಾಧಿ ಸ್ಥಾನದಲ್ಲಿ ಆರೋಪಿ ಸ್ಥಾನದಲ್ಲಿದ್ರೋ ಅವ್ರ ಪರವಾಗಿ ವಾದ ಮಾಡಿದವರು ಬಲಿಷ್ಠವಾದಂತಹ ವಾದವನ್ನ ಮಂಡಿಸಿದ್ರು. ಅವರು ಬಹಳ ಜ್ಞಾನವಂತರಿದ್ರು. ದಕ್ಕದೇ ಇರುವಂತಹ ಒಂದು ಅಂಶ ಅಂತ ಹೇಳಿ ನಮಗೆ ಆರಂಭದಲ್ಲೇ ಒಂದು ಅನುಮಾನ ಇತ್ತು. ಇದ್ರಲ್ಲಿ ನಾವು ಎಷ್ಟೇ ಹೋರಾಟ ಮಾಡಿದ್ರು ಬಹುಶಃ ನಮಗೇನು ಬೇಕೋ ಅದು ನಮ್ಗೆ ದಕ್ಲಿಕ್ಕಿಲ್ಲ ಅನ್ನುವಂತಹ ಒಂದು ಅನುಮಾನ ಇತ್ತು. ಈಗಲೂ ನಾವು ದೇವರ ಮೇಲೆ ಬಿಟ್ಟಿದ್ದೀವಿ. ದೇವರ ನ್ಯಾಯದ ಮೇಲೆ ನಮಗೆ ನಂಬಿಕೆ ಇದೆ. ಜೊತೆಗೆ ಮುಂದಿನ ಹೋರಾಟ ಏನು ಎತ್ತ ಅದು ಸಂತ್ರಸ್ತರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಒಡನಾಡಿ ಸಂಸ್ಥೆಯ ಪರಶು ಅವರು. ಯಾಕಂದ್ರೆ ಜಡ್ಜ್ಮೆಂಟ್ ಏನು ಬಂದಿದೆ ಅದನ್ನ ಮೊದಲಿಗೆ ಓದಬೇಕು. ಅದರಲ್ಲಿ ಯಾವೆಲ್ಲ ಅಂಶಗಳನ್ನ ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ದಾರೆ ಅದನ್ನ ಅಧ್ಯಯನ ಮಾಡಬೇಕಾಗತ್ತೆ. ಅದ ನಂತರ ವಕೀಲರ ಜೊತೆ ಚರ್ಚೆಯನ್ನ ಮಾಡಬೇಕಾಗತ್ತೆ. ಜೊತೆಗೆ ಸಂತ್ರಸ್ತರಲ್ಲಿ ಒಬ್ರು ಆಲ್ರೆಡಿ 18 ವರ್ಷ ಕ್ರಾಸ್ ಆಗಿದ್ದಾರೆ, ಕಾಲೇಜಿಗೆ ಹೋಗ್ತಿದ್ದಾರೆ, ಅವರ ಅಭಿಪ್ರಾಯವನ್ನು ಕೂಡ ಪಡಿಬೇಕಾಗತ್ತೆ. ಅದಾದ ನಂತರ ಮುಂದಿನ ತೀರ್ಮಾನ ಅಂತ ಹೇಳಿ ಒಡನಾಡಿ ಸಂಸ್ಥೆಯ ಪರಶು ಅವರು ಪ್ರತಿಕ್ರಿಯಿಸಿದ್ದನ್ನ ಗಮನಿಸಿದ್ರಿ.